ನಮಸ್ತೆ ವೀಕ್ಷಕರೇ, BPNL ರಿಕ್ವೈರ್ಮೆಂಟ್ ಅಂದ್ರೆ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಇದು ಕೇಂದ್ರ ಆಧಾರಿತ ಹುದ್ದೆಯಾಗಿದೆ. ಇಲ್ಲಿ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ, ಯಾವ ರೀತಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು, ವಯೋಮಿತಿ ಏನು, ವೇತನ ಶ್ರೇಣಿ ಏನು, ಹಾಗೆ ಅರ್ಜಿ ಸಲ್ಲಿಸುವುದರ ಬಗೆಗಿನ ಮಾಹಿತಿ ಹಾಗೂ ಅರ್ಜಿ ಶುಲ್ಕ ಇದ್ದರೆ ಅರ್ಜಿ ಶುಲ್ಕ ಏನು, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ. BPNL ಇಲ್ಲಿ ಒಟ್ಟು 2152 ಹುದ್ದೆಗಳು ಲಭ್ಯವಿದ್ದು, ಈ ಹುದ್ದೆಗಳಿಗೆ ಅರ್ಜಿಯನ್ನ ಇಲ್ಲಿ ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನ ತಾವು ಯಾವ ರೀತಿ ಸಲ್ಲಿಸಬೇಕು, ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಅರ್ಜಿ ನಮೂನೆಯ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಭಾರತೀಯ ಪಶುಪಾಲನ್.com ಇಲ್ಲಿ ತಾವು ಭೇಟಿ ನೀಡುವುದರ ಮೂಲಕ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಈ ಹುದ್ದೆಗಳಿಗೆ ಸಲ್ಲಿಸಬಹುದಾಗಿದೆ. ಸಂಸ್ಥೆ ಹೆಸರು ಬಂದು BPNL. ಇಲ್ಲಿ ಭಾರತೀಯ ಪಶುಪಾಲನ್ ನಿಗಮ್ ಲಿಮಿಟೆಡ್ ಅಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 12 ಮಾರ್ಚ್ 2025 ಆಗಿದೆ. ಒಟ್ಟು ಹುದ್ದೆಗಳು 2152 ಹುದ್ದೆಗಳು ಲಭ್ಯವಿದ್ದು, ಹುದ್ದೆಯ ಸ್ವರೂಪವನ್ನ ನೋಡೋದಾದ್ರೆ ಜಾನುವಾರು ಹೂಡಿಕೆ ಅಧಿಕಾರಿ, ಹೂಡಿಕೆ ಸಹಾಯಕ ಮತ್ತು ಸಂವಹನ ಸಹಾಯಕ, ಈ ಎಷ್ಟು ಹುದ್ದೆಗಳಿಗೆ ಒಟ್ಟು 2152 ಹುದ್ದೆಗಳು ಲಭ್ಯವಿದೆ. ಅದೇ ರೀತಿ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದ್ರೆ 944 ಜಾನುವಾರು ಹೂಡಿಕೆ ಅಧಿಕಾರಿಗೆ, 826 ಹೂಡಿಕೆ ಸಹಾಯಕ ಅಧಿಕಾರಿಗೆ ಮತ್ತು ಸಂವಹನ ಸಹಾಯಕ ಅಧಿಕಾರಿ ಹುದ್ದೆಗೆ 708 ರೂಪಾಯಿಗಳನ್ನ ಇಲ್ಲಿ ಅವರು ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿದ್ದಾರೆ. ಸಂಬಳದ ವಿವರಗಳನ್ನ ನೋಡೋದಾದ್ರೆ ಆರಂಭಿಕ ವೇತನ 20,000ದಿಂದ ಪ್ರಾರಂಭಗೊಳ್ತಾ ಇದೆ ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ರಾಷ್ಟ್ರೀಯ ಪಶು ಸಂಗೋಪನಾ ಹೂಡಿಕೆ ಮತ್ತು ಉತ್ತೇಜನ ಯೋಜನೆಯಡಿ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವರ ಅಧಿಕೃತ ವೆಬ್ಸೈಟ್ ಆದ ಭಾರತೀಯ ಪಶುಪಾಲನ್.com ಇಲ್ಲಿ ತಾವು ಭೇಟಿ ನೀಡುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಹೆಚ್ಚಿನ ಮಾಹಿತಿಯನ್ನ ಸಹ ಈ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ತಾವು ಪಡೆಯಬಹುದಾಗಿದೆ. ಸೊ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಅಧಿಸೂಚನೆಯು ಫೆಬ್ರವರಿ 20, 2025ರಂದು ಬಿಡುಗಡೆಯಾಗಿದ್ದು, ಅರ್ಜಿ ಸಲ್ಲಿಕೆ ಆರಂಭ ಆಗಿದ್ದು ಸಹ 20 ಫೆಬ್ರವರಿ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ಮಾರ್ಚ್ 2025. ಪರೀಕ್ಷಾ ದಿನಾಂಕ, ಸಂದರ್ಶನ ದಿನಾಂಕ ಹಾಗೂ ಫಲಿತಾಂಶ ದಿನಾಂಕ ಶೀಘ್ರದಲ್ಲೇ ಲಭ್ಯವಿರುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇದು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಹ ಇದರ ಅಪ್ಡೇಟ್ ನ ಅವರು ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಟ್ಟು 2000 ಚಿಲ್ಲರೆ ಏನು ಹುದ್ದೆಗಳು ಇದಾವೆ, ಅದರಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅವರು ವರ್ಗೀಕರಣವನ್ನ ಮಾಡಿದ್ದಾರೆ. ಯಾವ ಹುದ್ದೆಗೆ ಎಷ್ಟೆಷ್ಟು ಅನ್ನೋದನ್ನ ನೋಡಿದರೆ, ಜಾನುವಾರು ಹೂಡಿಕೆ ಅಧಿಕಾರಿಗಳಿಗೆ 362 ಹುದ್ದೆಗಳನ್ನ ಅವರು ಮೀಸಲಿಟ್ಟಿದ್ದಾರೆ. ಜಾನುವಾರು ಹೂಡಿಕೆ ಸಹಾಯಕ ಅಧಿಕಾರಿಗೆ ಇಲ್ಲಿ 1428 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಜಾನುವಾರು ಸಂವಹನ ಸಹಾಯಕಕ್ಕೆ ಇಲ್ಲಿ 362 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಇದು ಬಹಳಷ್ಟು ಉತ್ತಮವಾದ ಹುದ್ದೆಗಳು ಇಲ್ಲಿ ವರ್ಗೀಕರಣವನ್ನ ಮಾಡಿದ್ದಾರೆ. ಒಟ್ಟು 2152 ಹುದ್ದೆಗಳು ಇಲ್ಲಿ ಲಭ್ಯವಿದೆ. ಸೊ ಇಲ್ಲಿ ಈ ಹುದ್ದೆಗಳಿಗೆ ತಾವು ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅರ್ಜಿಗೆ ಸಂಬಂಧಪಟ್ಟಂತ ಅರ್ಜಿ ಶುಲ್ಕವನ್ನ ಯಾವ ರೀತಿ ಇಲ್ಲಿ ತಾವು ಸಂದಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಇಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿ ತಾವು ನೆಟ್ ಬ್ಯಾಂಕಿಂಗ್ ಮುಖಾಂತರ, ಡೆಬಿಟ್ ಕಾರ್ಡ್ ಮುಖಾಂತರ ಅಥವಾ UPI ಆಪ್ಗಳ ಮುಖಾಂತರ ತಾವು ಈ ಅರ್ಜಿ ಶುಲ್ಕವನ್ನ ಪಾವತಿಸಬಹುದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಜಾನುವಾರು ಹೂಡಿಕೆ ಅಧಿಕಾರಿಗೆ ಮೇಲೆ ತಿಳಿಸಿದ ಹಾಗೆ 944, ಜಾನುವಾರು ಹೂಡಿಕೆ ಸಹಾಯಕಕ್ಕೆ 826 ರೂಪಾಯಿ, ಜಾನುವಾರು ಸಂವಹನಕ್ಕೆ 708 ರೂಪಾಯಿಗಳನ್ನ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಅರ್ಹತೆ ಮತ್ತು ಹುದ್ದೆ, ವಯೋಮಿತಿ ಇದರೆಲ್ಲರ ಬಗ್ಗೆ ನೋಡಿದರೆ, ವಯಸ್ಸಿನ ವಯೋಮಿತಿ ಬಂದು 21ರಿಂದ 45 ವರ್ಷಗಳು ಅಂತ ಇಲ್ಲಿ ಅವರು ಹೂಡಿಕೆ ಅಧಿಕಾರಿಗೆ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಹೂಡಿಕೆ ಸಹಾಯಕ ಅಧಿಕಾರಿಗೆ 21 ವರ್ಷದಿಂದ 40 ವರ್ಷಗಳ ವಯೋಮಿತಿಯನ್ನ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಸಂವಹನ ಸಹಾಯಕಕ್ಕೂ ಸಹ 18ರಿಂದ 40 ವರ್ಷಗಳ ವಯೋಮಿತಿಯನ್ನ ಅವರು ಇಲ್ಲಿ ವಿಧಿಸಿದ್ದಾರೆ. ವಿದ್ಯಾರ್ಥಿ ಬಂದು ಹೂಡಿಕೆ ಅಧಿಕಾರಿಗೆ ಪದವಿ, ಹೂಡಿಕೆ ಸಹಾಯಕಕ್ಕೆ 12ನೇ ತರಗತಿ ಪಾಸ್ ಆಗಿರಬೇಕು. ಅದೇ ರೀತಿ ಸಂವಹನ ಸಹಾಯಕಕ್ಕೆ 10ನೇ ತರಗತಿ ಪಾಸ್ ಆಗಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಹ ಬಹಳಷ್ಟು ಚೆನ್ನಾಗಿದೆ. ಪದವಿ ಹಾಗೂ 12ನೇ ತರಗತಿ ಮತ್ತು 10ನೇ ತರಗತಿ ಇವರೆಲ್ಲರಿಗೂ ಇಲ್ಲಿ ಹುದ್ದೆಗಳು ದೊರೆಯಲಿದ್ದು, ಇದೊಂದು ಉತ್ತಮವಾದ ವಿಷಯವಾಗಿದೆ. ಸೊ ಹೆಚ್ಚಿನ ವಿವರಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೂ ಹೊಸದಾಗಿ ವೀಕ್ಷಿಸಿದ ವೀಕ್ಷಕರಿಗೆ ದಯವಿಟ್ಟು ಕಳೆಗಳ ವಿನಂತಿ, ನಮ್ಮ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ದಯವಿಟ್ಟು ಶೇರ್ ಮಾಡಿ.
ಸೊ ಇಲ್ಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ ಜಾನುವಾರು ಹೂಡಿಕೆ ಅಧಿಕಾರಿಗೆ 38,200ರವರೆಗೆ ಸಂಬಳ ಇಲ್ಲಿ ದೊರೆಯುತ್ತದೆ. ಜಾನುವಾರು ಹೂಡಿಕೆ ಸಹಾಯಕಕ್ಕೆ 30,500ರವರೆಗೆ ಇಲ್ಲಿ ವೇತನ ಶ್ರೇಣಿ ಪಡೆಯಬಹುದಾಗಿದೆ. ಜಾನುವಾರು ಸಂವಹನ ಸಹಾಯಕಕ್ಕೆ 20,000ಗಳನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೌಕರರಿಗೆ ಪ್ರತಿ ವರ್ಷ ಅವರ ಸಂಬಳದ 10% ರಷ್ಟು ವೇತನ ಹೆಚ್ಚಳ ದೊರೆಯಲಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ಕ್ರಿಮೆಂಟ್ ಸಹ ದೊರೆಯುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರತಿ ವರ್ಷ 10% ಅಷ್ಟು ಒಟ್ಟು ವೇತನದ ಮೇಲೆ ಇಲ್ಲಿ ಬಡ್ತಿ ಸಿಗಲಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇದೊಂದು ಬಹಳ ಉತ್ತಮವಾದ ವಿಷಯ. ಇಲ್ಲಿ ಪರೀಕ್ಷಾ ಸ್ಥಳಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಅವರು ತಿಳಿಸಲು ಬಯಸ್ತಿದ್ದಾರೆ. ಇಲ್ಲಿ BPNL ನೇಮಕಾತಿ 2025 ಪರೀಕ್ಷಾ ಸ್ಥಳ ನೋಡಿದ್ರೆ BPL ನೇಮಕಾತಿ 2020ಕ್ಕೆ ನೋಂದಾಯಿಸಿಕೊಂಡ ಅರ್ಜಿದಾರರು ಸೈನ್ಸ್ ಕೆಫೆ, ಕಮ್ಯುನಿಟಿ ಸೆಂಟರ್, ಕಂಪ್ಯೂಟರ್ ಸೆಂಟರ್ ಮುಂತಾದ ಸ್ಥಳಗಳಲ್ಲಿ ಲಿಖಿತ ಪರೀಕ್ಷೆಗೆ ಹಾಜರಾಗಬಹುದು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಪರೀಕ್ಷೆಗೆ ಯಾವುದೇ ನಿರ್ದಿಷ್ಟ ಪರೀಕ್ಷಾ ಕೇಂದ್ರವಿಲ್ಲ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಪರೀಕ್ಷಾ ವಿವರಗಳು ಮತ್ತು ಪರೀಕ್ಷಾ ಲಿಂಕ್ಗಳನ್ನ ಅವರ ಇಮೇಲ್ ಐಡಿಗೆ ಕಳಿಸಲಾಗುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನೋಡೋದಾದ್ರೆ ಅವರೊಂದು ಅಫಿಷಿಯಲ್ ವೆಬ್ಸೈಟ್ ಆದ ಭಾರತೀಯ ಪಶುಪಾಲನ್.comಗೆ ಭೇಟಿ ನೀಡಿ ತಾವು ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಪರೀಕ್ಷೆ ಮಾದರಿ ಬಗ್ಗೆ ಅವರು ಕೆಲವೊಂದಿಷ್ಟು ಅಂಶಗಳನ್ನ ತಿಳಿಸಿದ್ದಾರೆ. BPNL ಭರ್ತಿ ಪರೀಕ್ಷೆಗೆ ಹಾಜರಾಗುವ ಅರ್ಜಿದಾರರಿಗೆ ಆನ್ಲೈನ್ ಮುಖಾಂತರ ಪರೀಕ್ಷೆ ನಡೆಯಲಿದೆ ಎಂದು ತಿಳಿಸಲಾಗ್ತಾ ಇದೆ. ಪತ್ರಿಕೆಯಲ್ಲಿ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳಿರುತ್ತೆ. ಪ್ರಶ್ನೆ ಪತ್ರಿಕೆಯ ಪ್ರತಿ ವಿಭಾಗದಲ್ಲಿ 100 ಅಂಕಗಳನ್ನ ಲಿಖಿತ ಪರೀಕ್ಷೆಗೆ 50 ಅಂಕಗಳು ಮತ್ತು ಸಂದರ್ಶನಕ್ಕೆ 50 ಅಂಕಗಳು ಒಳಗೊಂಡಿರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಅರ್ಜಿದಾರರು 2 ವಿಷಯಗಳಲ್ಲಿ ಕನಿಷ್ಠ 50% ಅಷ್ಟು ಅಂಕಗಳನ್ನ ತಾವು ಪಡೆದಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಲಿಖಿತ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಂಕಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಜಾನುವಾರು ಹೂಡಿಕೆ ಅಧಿಕಾರಿಗೆ 50 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಸಂದರ್ಶನ 50 ಅಂಕಗಳಿಗೆ ಇರುತ್ತೆ. ಒಟ್ಟು 100 ಅಂಕಗಳಿಗೆ ಈ 2 ಅಂಶಗಳಿಗೆ ಒಳಪಟ್ಟಂತೆ ಒಂದು ಟೆಸ್ಟ್ ಇರುತ್ತೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಜಾನುವಾರು ಹೂಡಿಕೆ ಸಹಾಯಕಕ್ಕೂ ಸಹ ಲಿಖಿತ ಪರೀಕ್ಷೆಗೆ 50 ಅಂಕಗಳು ಇರುತ್ತೆ. ಸಂದರ್ಶನ ಅಂದ್ರೆ ಇಂಟರ್ವ್ಯೂಗೆ 50 ಅಂಕ ಜೊತೆಗೆ ಒಟ್ಟು 100 ಅಂಕಗಳಿಗೆ 2 ಅಂಶಗಳನ್ನ ಒಳಗೊಂಡಿರುತ್ತೆ. ಜಾನುವಾರು ಸಂವಹನ ಸಹಾಯಕಕ್ಕೂ ಸಹ ಇಲ್ಲಿ 50 ಅಂಕಗಳಿಗೆ ಇಲ್ಲಿ ಲಿಖಿತ ಪರೀಕ್ಷೆ ಹಾಗೂ 50 ಅಂಕಗಳಿಗೆ ಸಂದರ್ಶನ ಅಂದ್ರೆ ಇಂಟರ್ವ್ಯೂ, ಒಟ್ಟು 100 ಅಂಕಗಳಿಗೆ ಇಲ್ಲಿ ಇರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡಿದ್ರೆ ಜಾನುವಾರು ಹೂಡಿಕೆ ಅಧಿಕಾರಿ, ಸಹಾಯಕ, ಸಂವಹನ ಸಹಾಯಕ ಇತ್ಯಾದಿ ಹುದ್ದೆಗಳಿಗೆ ಆಯ್ಕೆ ಪಡೆಯಲು ಅಭ್ಯರ್ಥಿಗಳು ಮೊದಲು ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಂತರ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅರ್ಜಿದಾರರ ದಾಖಲಾತಿಗಳನ್ನ ಪರಿಶೀಲಿಸಲಾಗುತ್ತದೆ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಆ ನಂತರ ಘೋಷಣಾ ನಮೂನೆ ಆಯ್ಕೆಯಾದ ಅಭ್ಯರ್ಥಿಗಳ ವಿಳಾಸಕ್ಕೆ ಕಳುಹಿಸಲಾಗುವುದು. ಅಂದ್ರೆ ಇಲ್ಲಿ ತಾವು ಈ 2 ಅಂದ್ರೆ ಲಿಖಿತ ಪರೀಕ್ಷೆ ಸಂದರ್ಶನದಲ್ಲಿ ತಾವು ಉತ್ತೀರ್ಣಗೊಂಡ ಮೇಲೆ ನಿಮ್ಮ ಒಂದು ಆಯ್ಕೆ ಘೋಷಣಾ ಪತ್ರವನ್ನ ನಿಮ್ಮ ಇಮೇಲ್ ಐಡಿಗೆ ಇಲ್ಲಿ ಕಳಿಸಿ ತಿಳಿಸಲಾಗುವುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅರ್ಜಿದಾರರು ಘೋಷಣಾ ನಮೂನೆಯನ್ನ ಮತ್ತೆ 100 ರೂಗಳ ಸ್ಟಾಂಪ್ ಪೇಪರ್ ನಲ್ಲಿ ನೋಟರಿ ಪೋಸ್ಟ್ ನೊಂದಿಗೆ ನಿಗಮ ವಿಳಾಸಕ್ಕೆ ಕಳಿಸಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ತಾವು ಇಲ್ಲಿ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ತಾವು ಏನ್ ಮಾಡ್ಬೇಕು ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಘೋಷಣಾ ನಮೂನೆ ಏನಿರುತ್ತೆ ಅದಕ್ಕೆ 100 ರೂಪಾಯಿಗಳ ಸ್ಟಾಂಪ್ ಪೇಪರ್ ಅನ್ನ ತೆಗೆದುಕೊಂಡು ನೋಟರಿ ಮಾಡಿಸಿ ತಾವು ಅವರ ಒಂದು ವಿಳಾಸಕ್ಕೆ ಕಳಿಸಬೇಕು ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಸೊ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿದೆ. ಇಲ್ಲಿ ತಾವು ಇವರ ಒಂದು ಅಧಿಸೂಚನೆಯು ಸಹ ನನಗೆ ಸಿಕ್ಕರೆ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಇವರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.